ನಮಸ್ಕಾರ. ಕ್ವೆಶ್ಚನ್ ತುಂಬ ಸಿಂಪಲ್ ಇದೆ ನೋಡ್ರಿ. ಏನು ಹೇಳ್ತಿದ್ದಾನೆ ಅವನು? ದ ರೆಸಿಸ್ಟೆನ್ಸ್ ಆಫ್ ದ ಮೀಟರ್ ಬ್ರಿಡ್ಜ್ ಎ ಬಿ ಈಸ್ ಗಿವನ್ ಇನ್ ದ ಫಿಗರ್ ಇಸ್ 4 ಓಮ್. ರೆಸಿಸ್ಟೆನ್ಸ್ ಈಸ್ 4 ಓಮ್ ಅಂತ ಹೇಳ್ತಿದ್ದಾನೆ. ವಿತ್ ಅ ಸೆಲ್ ಆಫ್ EMF 0.5 volts. ಓಕೆ, EMF ಆಫ್ ಅ ಸೆಲ್ ಈಸ್ 0.5 volts. ಆ್ಯಂಡ್ ದ ರಿಯೋಸ್ಟಾಟ್ ಈಸ್ ಹ್ಯಾವಿಂಗ್ 2 ಓಮ್. ಒಂದು ಕೇಸಲ್ಲಿ ಏನಿದೆ, ರಿಯೋಸ್ಟಾಟ್ ಈಸ್ 2 ಓಮ್. The null point is obtained at some point J. It is some point. ಯಾವುದೋ ಒಂದು ಪಾಯಿಂಟ್, that point is represented as J. When the cell is replaced by another cell, okay, what we call it as E2. ನಾವು ಒಂದು E2 ಅನ್ನೋ ಸೆಲ್ನ ರೀಪ್ಲೇಸ್ ಮಾಡಿದ್ದೀವಿ. ಅಂದರೆ ಈ ಸೆಲ್ ಯಾವುದಪ್ಪ ಅಂದರೆ ದಿಸ್ ಒನ್. ಓಕೆ, ದಿಸ್ ಸೆಲ್ ಈಸ್ ರೀಪ್ಲೇಸ್ಡ್ ಬೈ another cell E2. ಈ ಸೆಲ್ಲಲ್ಲಿ ರೀಪ್ಲೇಸ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ಸೇಮ್ ನಲ್ ಪಾಯಿಂಟ್. ದ ನಲ್ ಪಾಯಿಂಟ್ ಈಸ್ ಸೇಮ್. ಓಕೆ, ದ ನಲ್ ಪಾಯಿಂಟ್ ಈಸ್ ಸೇಮ್. ಇದು ಅವನು ಹೇಳ್ತಿರೋದು. ಈ ಸೆಲ್ನ ನಾವು ರಿಪ್ಲೇಸ್ ಮಾಡಿದ್ದೀವಿ, ದೆನ್ ದ ನಲ್ ಪಾಯಿಂಟ್ ರಿಮೈನ್ಸ್ ಸೇಮ್. ಸೊ ವೆನ್ ದ ನಲ್ ಪಾಯಿಂಟ್ ಈಸ್ ಸೇಮ್, ಫೈಂಡ್ ದ ಫೌಂಡ್ ಫಾರ್ ರೆಸಿಸ್ಟೆನ್ಸ್. ರಿಯೋಸ್ಟಾಟ್ ಎಷ್ಟು ಹೇಳ್ತಿದ್ದ ನಾನು? ರಿಯೋಸ್ಟಾಟ್ ವ್ಯಾಲ್ಯೂ ಈಸ್ 6 ಓಮ್. 6 ಓಮ್ ರಿಯೋಸ್ಟಾಟ್ ವ್ಯಾಲ್ಯೂಗೆ ವಿ ಆರ್ ಗೆಟಿಂಗ್ ಸೇಮ್ ನಲ್ ಪಾಯಿಂಟ್. ದ EMF E2 ಈಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ EMF E2? ದಟ್ ಈಸ್ ದ ಕ್ವೆಶನ್. ಇದು ಇದನ್ನು ನಾನು ಚೇಂಜ್ ಮಾಡ್ತೇನೆ. ಸೊ ಈಗ ನಾವು ಇದನ್ನು ವಿ ಕ್ಯಾನ್ ಚೆಕ್ ವಿತ್ ಅನದರ್ ಪಾಯಿಂಟ್ ಆಫ್ ವ್ಯೂ. ಒಂದು ಪಾಯಿಂಟ್ ಆಫ್ ವ್ಯೂವಿಂದ ನೋಡ್ಬೋದು. ಏನಿದೆ, ಹಿಯರ್ ವಿ ಹ್ಯಾವ್ ಅ 6 volts ಸೆಲ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ರಿಯೋಸ್ಟಾಟ್. ಈ ರಿಯೋಸ್ಟಾಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಫಸ್ಟ್ ಕೇಸಲ್ಲಿ 2 ಓಮ್ ಇಟ್ಟಿದ್ದ, ಸೆಕೆಂಡ್ ಕೇಸಲ್ಲಿ ಹಿ ಕೆಪ್ಟ್ ಇಟ್ ಫಾರ್ 6 ಓಮ್. ಆದರೆ ಇಲ್ಲಿ ಈ ಸೆಲ್ ಇದ್ದಾಗ ಈ ಪಾಯಿಂಟಲ್ಲಿ ನನಗೆ ನಲ್ ಪಾಯಿಂಟ್ ಬರ್ತಾ ಇದೆ. ಸೊ ವೆನ್ ವಿ ಆರ್ ಗೆಟಿಂಗ್ ನಲ್ ಪಾಯಿಂಟ್ ಅಟ್ ದಿಸ್ ಪಾಯಿಂಟ್, ಓಕೆ, ಈ ಪಾಯಿಂಟಲ್ಲಿ ನನಗೆ ನಲ್ ಪಾಯಿಂಟ್ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು? ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್. ಇವೆರಡರ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇದೆ ಅಂತ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್, ಅಂದರೆ ನಲ್ ಪಾಯಿಂಟ್, ಅವಾಗ ನನಗೇನಾಗುತ್ತೆ, ಗ್ಯಾಲೋಮೀಟರ್ 0 ಡಿಫ್ಲೆಕ್ಷನ್ ತೋರಿಸುತ್ತೆ. ಅಂದರೆ ಇಲ್ಲಿ ಎಷ್ಟಿದೆ ಅಲ್ಲೂ ಅಷ್ಟೇ ಇದೆ ಕರೆಂಟ್ ಇದೆ, ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಅವಾಗ ನನಗೇನಾಗುತ್ತೆ, ಗ್ಯಾಲೋಮೀಟರ್ ವಿಲ್ ಶೋ ಮಿ ದ 0 ಡಿಫ್ಲೆಕ್ಷನ್. ಎರಡು ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಈಗ ನನಗೆ ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ಟರ್ಮಿನಲ್ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದು ನಾನು ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನು ಮಾಡಲಿಕ್ಕೆ ನಮ್ಗೇನು ಬೇಕು? EMF E ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಗ್ರೇಡಿಯಂಟ್, ಕರೆಕ್ಟೇನಾ, ಇಂಟು ಲೆಂತ್ ಆಫ್ ದ ವಯರ್. ಏನಿದು ಪೊಟೆನ್ಷಿಯಲ್ ಗ್ರೇಡಿಯಂಟ್? It is the potential gradient is the total potential across a given wire per unit length. ಒಂದು ಯೂನಿಟ್ ಲೆಂತಲ್ಲಿ ಎಷ್ಟು ಪೊಟೆನ್ಷಿಯಲ್ ಅನ್ನೋದು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರೀತೇವೆ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್, ನಮಗೇನಾಗಿದೆ, ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಫಾರ್ ಹೋಲ್ ವಯರ್ ಆ್ಯಂಡ್ ದೆನ್ ವಿಲ್ ಕ್ಯಾಲ್ಕುಲೇಟ್ ಇಟ್ ಫಾರ್ ಸರ್ಟನ್ ಲೆಂತ್. ಫಸ್ಟ್ ಹೋಲ್ ವಯರ್ಗೆ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಓಕೆ, ವಾಟ್ ಐ ಕ್ಯಾನ್ ಡೂ? First and foremost thing, I can calculate the total current in it. Current into resistance across the wire will give me the potential gradient. So ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇರೋದ್ರಿಂದ ನನಗೆ ಎರಡರಲ್ಲೂ ಕೂಡ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಹಾಗಾಗಿ ಕರೆಂಟ್ I is equal to 0 ಆಗುತ್ತೆ. ಹಾಗಾಗಿ ಗ್ಯಾಲ್ನೋಮೀಟರ್ ವಿಲ್ ಶೋ 0 ಡಿಫ್ಲೆಕ್ಷನ್. ಅದನ್ನೇ ನಾವು ಬ್ಯಾಲೆನ್ಸಿಂಗ್ ಪಾಯಿಂಟ್ ಆರ್ ನಲ್ ಪಾಯಿಂಟ್ ಅಂತ ಕರಿತೇವೆ. ಈಗ ಇದು 0 ಆಗಬೇಕು, ಇವೆರಡು ಸೇಮ್ ಇರಬೇಕಂದ್ರೆ ನಾನು ಫಸ್ಟ್ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊತೇನೆ. ಇಲ್ಲಿ ಆಲ್ರೆಡಿ ನನಗೆ ಈ ಫಸ್ಟ್ ಕೇಸಲ್ಲಿ ಗೊತ್ತಿರೋದ್ರಿಂದ ಯೂಸಿಂಗ್ ದಟ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ದ ಬ್ಯಾಲೆನ್ಸಿಂಗ್ ಲೆಂತ್. ಸೊ ಫಸ್ಟ್ ಹೌ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್? ಪೊಟೆನ್ಷಿಯಲ್ ಗ್ರೇಡಿಯಂಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಟೋಟಲ್ ಲೆಂತ್. ಎಷ್ಟು ಲೆಂತನ್ನು ನಾನು ತೊಗೊಂಡಿದ್ದೀನಿ, ನಾನು ಇಲ್ಲಿಂದ ಇಲ್ಲಿಗೆ ಟೋಟಲ್ ಲೆಂತ್ ಎಷ್ಟಿದೆ, ಕ್ಯಾಪಿಟಲ್ ಎಲ್ ಅಂತ ತೊಗೊತೇನೆ. ಟೋಟಲ್ ಲೆಂತ್, ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ಇಟ್ ಡಿವೈಡೆಡ್ ಬೈ ಟೋಟಲ್ ಲೆಂತ್. ಪೊಟೆನ್ಷಿಯಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾನು? I ಇಂಟು R. ಈಗ I ವ್ಯಾಲ್ಯೂ ಎಷ್ಟು? ಇಲ್ಲಿ ಮೇನ್ ಇದು ಆ್ಯಕ್ಚುಲಿ ಸೆಲ್ ಆ್ಯಂಡ್ ಎ ವಯರ್ ಆ್ಯಂಡ್ ಎ ರೆಸಿಸ್ಟೆನ್ಸ್ ಇದ್ದಂಗಿದೆ, ಹೌದಾ? ಸೊ ಇಲ್ಲಿ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಟೋಟಲ್ ವಯರ್ದು ರೆಸಿಸ್ಟೆನ್ಸ್ ಗೊತ್ತಿದೆ ನನಗೆ. ಫ್ರಮ್ ಅ ಬ್ರಾಂಚ್ ಕರೆಂಟ್, ಮೇನ್ ಕರೆಂಟ್ ಫಾರ್ಮುಲಾ I ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ ಅಪ್ಲೈಡ್ EMF ಡಿವೈಡೆಡ್ ಬೈ R ಪ್ಲಸ್ R. ಇಲ್ಲಿ ಮೇನ್ ಪ್ರೈಮರಿ ಸೆಲ್ಲಿಂದ ನಾನು ಅಪ್ಲೈ ಮಾಡ್ತಿರೋದು ಎಷ್ಟು ಅಪ್ಲೈ ಮಾಡ್ತಿದ್ದೀನಿ? 6 volts ಡಿವೈಡೆಡ್ ಬೈ R. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ನಮ್ಗೆ ಹೇಳಿದ್ದಾನೆ. ದಿಸ್ ವೈರ್, ಕಂಪ್ಲೀಟ್ ವೈರ್ ಆಕ್ಟ್ಸ್ ಆಸ್ ಎನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ದಟ್ ಈಸ್ 4 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ನನಗೆ? 2. ಫಸ್ಟ್ ಈ ಕೇಸಲ್ಲಿ ಅಂದರೆ ಐ ಆಮ್ ಟ್ರೀಟಿಂಗ್ ದಿಸ್ ಎಂಟೈರ್ ಸರ್ಕ್ಯೂಟ್ ಆಸ್ ಅ ಪ್ರೈಮರಿ ಸರ್ಕ್ಯೂಟ್. ಇದಿಷ್ಟು ನಾವು ಪ್ರೈಮರಿ ಸರ್ಕ್ಯೂಟ್ ಅಂತೀವಿ.
ಇದರಲ್ಲಿ ನನಗೆ ಕರೆಂಟ್ ಫ್ಲೋ ಆಗ್ತಿರೋದು ಗೊತ್ತಾಗೋದ್ರಿಂದ I can calculate the terminal potential difference. Therefore, that will become 6 by 6 into R, resistance. Resistance ಎಷ್ಟಿದೆ ನಮಗಿಲ್ಲಿ? It is 4. Therefore, into 4 ohm. Therefore, both gets cancelled. Therefore, total potential difference across the wire is 4 volts. And therefore, potential gradient is equal to 4 volts divided by total length. ಏನು ಹೇಳಿದ ನಾನು ಇಲ್ಲಿ? It's a meter bridge. Meter bridge ಅಂದರೆ ಎಷ್ಟಿರುತ್ತೆ? 1 meter wire ಇರುತ್ತೆ. Therefore, 4 by 1 that is equal to 4. The flux ಇದು ಬಂದಿದೆ ನನಗೇನು potential gradient ಬಂದಿದೆ. Therefore, I can calculate EMF E is equal to potential gradient into length. So first I have to find this length, how much it is. EMF E ಎಷ್ಟು ಕೊಟ್ಟಿದ್ದಾನೆ ಅವನು 0.5 ಅಂತ ಕೊಟ್ಟಿದ್ದಾನೆ. I am writing it as 1 by 2. I think I can write that is equal to 4 into L. Therefore, length L is equal to 1 by 8 meter. So balancing length ಗೊತ್ತಾಯ್ತು ನನಗೆ. ಈಗ ಇದೆಷ್ಟಿದೆ 1 by 8 meters ಇದೆ. So same case, same we repeat for the next one. ಇಲ್ಲಿ ಏನಾಗುತ್ತೆ ನನಗೆ, ಈಗ I am replacing E with another source of EMF E2. I have to calculate now the second phase is E2 calculate ಮಾಡೋದು. ಸೇಮ್ ಕೇಸ್ E2 ಮತ್ತು ಇದರ ಎರಡು ನಡುವೆ ಬ್ಯಾಲೆನ್ಸಿಂಗ್ ಲೆಂತ್ ಬಂದಿದೆ ಅಂದರೆ ಇಲ್ಲೆಷ್ಟು ಪೊಟೆನ್ಷಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಬಟ್ ಇದೇ ಪ್ಲೇಸಿಗೆ ನನಗೆ ಬ್ಯಾಲೆನ್ಸಿಂಗ್ ಲೆಂತ್ ಬರಲಿಕ್ಕೆ ರಿಯೋಸ್ಟ್ಯಾಟಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಎಷ್ಟು ಚೇಂಜ್ ಮಾಡಿದ್ದೀವಿ? 6 ohm ಮಾಡಿದ್ದೀವಿ. ಸೊ ಅಗೇನ್ ಯೂಸಿಂಗ್ ದ ಸೇಮ್ ಪ್ರಿನ್ಸಿಪಲ್, ಓಕೆ, we will use EMF E2 is equal to potential gradient into length. Length already nange gottide. Now I have to calculate only potential gradient. So V is equal to I into R, that is equal to I, 6 volts main current divided by external current same iruttade 4 plus but internal resistance rheostat value change agirodrinda 6 into total resistance is 4. Therefore, this will become 24 divided by 10. So V bantu, length is 1 meter as usual, therefore gradient bandu. Gradient is equal to 24 divided by 10. Ega E2 is equal to 24 divided by 10 into length estide nanage 1 by 8. 8 ones are 8 threes are, therefore that is 0.3 volts. Hence that is your answer, 0.3 approximately. I hope you understood this. Thank you.